ಹಲೋ ಫ್ರೆಂಡ್ಸ್, ನಾನು ಇವತ್ತೊಂದು ಆಫ್ ಗ್ರಿಡ್ ಸೋಲಾರ್ ಪವರ್ ಇನ್ವರ್ಟರ್ನ ಇನ್ಸ್ಟಾಲೇಷನ್ ಮಾಡ್ತಾಯಿದ್ದೀನಿ. ನಾನು ಇವತ್ತಿಲ್ಲಿ 330 ವ್ಯಾಟ್ದು 4 ಪ್ಯಾನಲ್ ಫಿಟ್ ಮಾಡ್ತಾಯಿದ್ದೀನಿ. ಸೊ ಇದು 4:1 ಪ್ಯಾನಲ್ ಇನ್ಸ್ಟಾಲೇಷನ್ ಸ್ಟ್ರಕ್ಚರ್ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ಆಫ್ ಗ್ರಿಡ್ ಇನ್ವರ್ಟರ್ಸ್ ಆರ್ ಯೂಸ್ಫುಲ್ ವೇರ್ ದೆರ್ ಇಸ್ ಹ್ಯೂಜ್ ಪವರ್ ಕಟ್ ಡ್ಯೂರಿಂಗ್ ಡೇ ಟೈಮ್. ದಿನ ಎಲ್ಲ ಪವರ್ ಕಟ್ ಇದ್ದರೆ ಬ್ಯಾಟ್ರಿ ಚಾರ್ಜ್ ಆಗೋದಕ್ಕೆ ಚಾನ್ಸಸ್ ಇರಲ್ಲ. ಹಾಗಾಗಿ ಈ ಸೋಲಾರ್ ಪವರ್ನ ಯೂಸ್ ಮಾಡಿ ಪ್ಯಾನಲ್ನಿಂದ DC ಕರೆಂಟ್ ಬರುತ್ತೆ, ಅದರಿಂದ ನಾವು ಬ್ಯಾಟ್ರಿ ಚಾರ್ಜಿಂಗ್ ಮಾಡ್ಕೋಬೋದು, ಬ್ಯಾಟ್ರಿನಲ್ಲಿ ಪವರ್ನ ಸ್ಟೋರ್ ಮಾಡ್ಕೋಬೋದು ಆ್ಯಂಡ್ ನೈಟ್ ಟೈಮ್ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ಇಟ್. ಇಲ್ಲಿ ನಾನು ಇವಾಗ 330 ವ್ಯಾಟ್ದು 4 ಪ್ಯಾನಲ್ ಇನ್ಸ್ಟಾಲೇಷನ್ ಮಾಡಿದ್ದೀನಿ. ಆಲ್ಸೋ ಐ ಹ್ಯಾವ್ ಇನ್ಸ್ಟಾಲ್ಡ್ 200 ಲೀಟರ್ ಫ್ಲಾಟ್ ಪ್ಲೇಟ್ ಪ್ರೆಷರೈಸ್ಡ್ ಮಾಡೆಲ್ ಸೋಲಾರ್ ವಾಟರ್ ಹೀಟರ್ ಹಿಯರ್. ದಿಸ್ ಪ್ಯಾನಲ್ ಮೌಂಟಿಂಗ್ ಸ್ಟ್ರಕ್ಚರ್ is fitted to the terrace roof with anchor bolts. ಔಟ್ಸ್ಕರ್ಟ್ ಏರಿಯಾಸ್, ಹೊಸ ಲೇಔಟ್ಗಳಲ್ಲಿ ಇನ್ನು ಮನೆಗಳು ಕಡಿಮೆ ಇರುತ್ತೆ ಅಂಥ ಪ್ಲೇಸಸಲ್ಲಿ ನಮಗೆ ಈ ರೀತಿ ಹ್ಯೂಜ್ ಪವರ್ ಶಾರ್ಟೇಜ್ ಬರುತ್ತೆ. ದೇರ್ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್ ಆಫ್ ಗ್ರಿಡ್ ಸೋಲಾರ್ ಇನ್ವರ್ಟರ್ಸ್. ದಿಸ್ ಈಸ್ ಎಟ್ ಅನದರ್ ಲೊಕೇಶನ್. ಐ ಹ್ಯಾವ್ ಇನ್ಸ್ಟಾಲ್ಡ್ 440 ವ್ಯಾಟ್ ಪ್ಯಾನಲ್ಸ್. ಪ್ಯಾನಲ್ ವೈರಿಂಗ್ ಮಾಡುವಾಗ ನಾವು DC ಕೇಬಲ್ನೇ ಯೂಸ್ ಮಾಡಬೇಕು ಮತ್ತು ಕನೆಕ್ಟರ್ ಜಾಯಿಂಟ್ಗಳಲ್ಲೆಲ್ಲ MC4 ಕನೆಕ್ಟರ್ಸನ್ನು ಯೂಸ್ ಮಾಡಬೇಕು. ಫ್ಯಾಬ್ರಿಕೇಷನ್ ವರ್ಕ್ ನಾವು ಕಸ್ಟಮರ್ ಸೈಟ್ ಲೊಕೇಶನಲ್ಲಿ ಯಾವ ಥರ ರಿಕ್ವೈರ್ಮೆಂಟ್ ಇದೆ ನೋಡಿಕೊಂಡು ಎನಿ ಟೈಪ್ ವಿ ಕ್ಯಾನ್ ಡೂ ಇಟ್. ದಿಸ್ ಈಸ್ SolSmart 2750 ಮತ್ತು ಇದಕ್ಕೆ ನಾನು 150Ah C10 ಬ್ಯಾಟ್ರಿ ಕನೆಕ್ಟ್ ಮಾಡ್ತಾ ಇದ್ದೀನಿ. ಸೋಲಾರ್ ಅಪ್ಲಿಕೇಶನ್ ಇದ್ದಾವಾಗ ಜನರಲಿ C10 ಬ್ಯಾಟ್ರೀಸ್ ಆರ್ ರೆಕಮೆಂಡೆಡ್. ವಿ ಪ್ರೊವೈಡ್ ಆಲ್ ಟೈಪ್ ಆಫ್ ಸೋಲಾರ್ ಪವರ್ ಸೊಲ್ಯೂಷನ್ಸ್, ಆಫ್ ಗ್ರಿಡ್ solar power system, on grid solar power system, hybrid solar power system also.